ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಪರ್ಮಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SBI ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ SBI ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ, ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸ್ಪೆಷಲಿಸ್ಟ್ ಆಫೀಸರ್ SO ಗೆ ಕರೆದಿದ್ದಾರೆ. ಓಕೆನಾ. ಸೊ ಇದನ್ನ 122 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. SCO ಅಂತ ಹೇಳ್ಬಿಟ್ಟು, ಓಕೆನಾ, ಸ್ಪೆಷಲ್ ಕೇಡರ್ ಆಫೀಸರ್ ಅಂತ ಹೇಳ್ಬಿಟ್ಟು ಕರೆದಿರೋಂಥದ್ದು SBI ರಿಕ್ರೂಟ್ಮೆಂಟ್ 2025. ಓಕೆನಾ. ಸೊ ಇದು ನೀವು ಪ್ರೊಫೆಷನಲ್ಸ್, ಫೈನಾನ್ಸ್, ಡಿಜಿಟಲ್ ಬ್ಯಾಂಕಿಂಗು ಮತ್ತೆ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಕೆಲಸ ಹುಡುಕ್ತಾ ಇದ್ರೆ ಈ ಒಂದು ಪೋಸ್ಟ್ ನಿಮಗೋಸ್ಕರ ಸ್ನೇಹಿತರೆ. ಮ್ಯಾನೇಜರ್ ಲೆವೆಲ್ಗೆ ಕರೆದಿದ್ದಾರೆ. ಮ್ಯಾನೇಜರ್ ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ ಗೆ ಕರೆದಿದ್ದಾರೆ. ಕ್ರೆಡಿಟ್ ಅನಲಿಸ್ಟ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಕರೆದಿದ್ದಾರೆ. ಓಕೆನಾ. ಸೊ 2ನೇ ತಾರೀಕು ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿಸಿದ್ರೆ. ಓಕೆನಾ. ಸೊ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಮತ್ತೆ ವೇಕೆನ್ಸಿ ಡೀಟೇಲ್ಸ್ ಏನು, ಸ್ಯಾಲರಿ ರೇಂಜ್ ಎಷ್ಟು, ಪ್ರತಿಯೊಂದು ಇಲ್ಲಿದೆ ನೋಡಿ ಸ್ನೇಹಿತರೆ. ಸೊ ವೇಕೆನ್ಸಿ ಡೀಟೇಲ್ಸ್ ಪ್ರಕಾರ ನೋಡೋದಾದ್ರೆ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಗೆ 63 ವೇಕೆನ್ಸಿಗಳಿದಾವೆ. ಹಾಗೆ 85,000 ರೂಪಾಯಿಂದ ಹಿಡಿದು 1,05,280 ರೂಪಾಯಿ ಪರ್ ಮಂತ್ ಸ್ಯಾಲರಿ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಸೊ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ 34 ವೇಕೆನ್ಸಿ, ಅವ್ರಿಗೂ ಕೂಡ ಸೇಮ್ ಸ್ಯಾಲರಿ ಇರುತ್ತೆ. ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ 25 ವೇಕೆನ್ಸಿ ಇದಾವೆ. ಅವರಿಗೆ 64,000 ರೂಪಾಯಿಂದ ಹಿಡಿದು 93,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ. ಸೊ ಟೋಟಲ್ 122 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಇದಕ್ಕೆ ಎಕ್ಸ್ಪೀರಿಯನ್ಸ್, ವಿತೌಟ್ ಎಕ್ಸ್ಪೀರಿಯನ್ಸ್ ಇಬ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಗೆ MBA ಆಗಿರ್ಬೇಕು. ಇನ್ನು ಫೈನಾನ್ಸ್ ಅಥವಾ PG DMA ಅಥವಾ MMS ಫೈನಾನ್ಸ್, CA CFA ICWA ಮಾಡ್ಕೊಂಡಿರ್ಬೋದು. ಅಥವಾ ಮ್ಯಾನೇಜರ್ ಪೋಸ್ಟಿಗಾದ್ರೆ BE BTech ಇನ್ IT, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ ಈ ರೀತಿ ಕರೆದಿದ್ದಾರೆ. ಅಥವಾ MCA ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಾನಂತರ ಡೆಪ್ಯೂಟಿ ಮ್ಯಾನೇಜರ್ಗೆ BE BTech ಇನ್ IT, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ಸ್ ಈ ರೀತಿ ಕರೆದಿದ್ದಾರೆ. ಓಕೆನಾ. ಅದಾನಂತರ ಏಜ್ ಲಿಮಿಟ್ ನೋಡೋದಾದ್ರೆ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಗೆ 25 ವರ್ಷದಿಂದ ಹಿಡಿದು 35 ವರ್ಷದವರೆಗೂ ಇದೆ. ಮ್ಯಾನೇಜರ್ ಪ್ರಾಡಕ್ಟ್ ಮತ್ತು ಪ್ರಾಡಕ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ 28ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಡೆಪ್ಯೂಟಿ ಮ್ಯಾನೇಜರ್ಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ 25ರಿಂದ 32 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. OBC ಗೆ 3 ವರ್ಷ, SC ST ಗೆ 5 ವರ್ಷ, ಮತ್ತೆ PWD ಗೆ 10 ವರ್ಷ ಇದೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ಬೆನಿಫಿಟ್ಸ್ ನೋಡೋದಾದ್ರೆ HRA, TA, DA ಮತ್ತೆ ಮೆಡಿಕಲ್ ಅಲೋಯನ್ಸ್, ಪೆನ್ಷನ್ ಈ ರೀತಿ ಎಲ್ಲದೂ ಕೂಡ ಇದೆ SBI ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ರಿಕ್ರೂಟ್ಮೆಂಟ್ 2025 ಅಲ್ಲಿ. ಓಕೆನಾ. ಸೊ ಮ್ಯಾನೇಜರ್ ಪೋಸ್ಟ್ 85,100 1,05,000 ರೂಪಾಯಿವರೆಗೂ ಇದೆ. ಸೊ ಮತ್ತೆ ಮ್ಯಾನೇಜರ್ ಪೋಸ್ಟ್ಗಳು ಎರಡು ಸೇಮ್ ಇದಾವೆ. ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಬಂದು 64,000 ರೂಪಾಯಿಂದ ಹಿಡಿದು 93,000ವರೆಗೂ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಫಸ್ಟ್ ಇದರಲ್ಲಿ ನೋಡೋದಾದ್ರೆ ಶಾರ್ಟ್ ಲಿಸ್ಟ್ ಆಗ್ತೀರಾ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ರಿಟರ್ನ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಜಸ್ಟ್ ಇಂಟರ್ವ್ಯೂ ಮಾತ್ರ ಇರುತ್ತೆ. ಓಕೆನಾ. ಸೊ ಶಾರ್ಟ್ ಲಿಸ್ಟ್ ಆಗ್ತೀರಾ ಫಸ್ಟ್ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್. ಓಕೆನಾ. ಸೊ ಅದಂತರ ಶಾರ್ಟ್ ಲಿಸ್ಟ್ ಆದಂತ ಕ್ಯಾಂಡಿಡೇಟ್ಸ್ ನ ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಅದಾದ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಇಂಟರ್ವ್ಯೂ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಮೆರಿಟ್ ಲಿಸ್ಟ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, ಎಕನಾಮಿಕಲಿ ವೀಕರ್ ಸೆಕ್ಷನ್, OBC ಗೆ 750 ರೂಪಾಯಿ ಫೀ ಇದೆ. SC ST PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಮೋಡ್ ಆಫ್ ಪೇಮೆಂಟ್ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 2 ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಇದೆ. ಹಾಗೆ ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ನೋಡೋದಾದ್ರೆ ಮ್ಯಾನೇಜರ್ಗೆ ಒಂದು ನೋಟಿಫಿಕೇಶನ್ ಇದೆ. ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ರಾಡಕ್ಟ್ ಗೆ ಸಪರೇಟ್ ಆಗಿ ಒಂದು ನೋಟಿಫಿಕೇಶನ್ ಇದೆ. ಸೊ ಎರಡರದ್ದು ಅಪ್ಲಿಕೇಶನ್ ಸಪರೇಟ್ ಆಗಿದಾವೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಏನಿದೆ ಇದರಲ್ಲಿ 2 ಇದಾವೆ. ಸೊ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಲಿಂಕ್ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿಸುತ್ತೆ. ಸೊ ಇದು ಕ್ರೆಡಿಟ್ ಅನಲಿಸ್ಟ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನೋಡಿ, ಈ ಒಂದು SBI ಇದರಲ್ಲಿ ಕರೆದಿದ್ದಾರೆ ರಿಕ್ರೂಟ್ಮೆಂಟ್ ಫಾರ್ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಇನ್ ರೆಗ್ಯುಲರ್ ಬೇಸಿಸ್. ಓಕೆನಾ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ 2/10/2025 ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ SBI ಈ ಒಂದು ಲಿಂಕ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು, ಅಥವಾ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರೋದ್ರಲ್ಲಿ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ನೋಡಿ ಕ್ರೆಡಿಟ್ ಅನಲಿಸ್ಟ್ ಆಗಿ ಕರೆದಿರೋಂಥದ್ದು. ಸೊ ಎನಿವೇರ್ ಇನ್ ಇಂಡಿಯಾ ಕರಿಬಹುದು. ಶಾರ್ಟ್ ಲಿಸ್ಟಿಂಗ್ ಅಂಡ್ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಓಕೆನಾ. ಸೊ ಫುಲ್ ಟೈಮು ಮಾಡಿರ್ಬೇಕಾಗಿರುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್.
ಅದಾದ ನಂತರ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಏಜ್ ಲಿಮಿಟ್ 25ರಿಂದ 35 ಕೊಟ್ಟಿದ್ದಾರೆ. ಸೊ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 3. ಓಕೆನಾ. ಸೊ ಅದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಬ್ಲೈಂಡ್, ಲೋ ವಿಷನ್, ಹಿಯರಿಂಗ್ ಹಾರ್ಡ್, ಒನ್ ಆರ್ಮ್ ಒನ್ ಲೆಗ್ ಇರೋಂಥವ್ರು, ಮಲ್ಟಿಪಲ್ ಡಿಸಬಿಲಿಟಿ ಇರೋಂಥವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದರೆ, ಸೊ ಎಕ್ಸ್ಪೀರಿಯನ್ಸ್ ನ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಮಿನಿಮಮ್ ಆಫ್ 3 years ಇನ್ ಕಾರ್ಪೊರೇಟ್ ಕ್ರೆಡಿಟ್ ಮತ್ತೆ ಹೈ ವ್ಯಾಲ್ಯೂ ಕ್ರೆಡಿಟ್ ಅಲ್ಲಿ ನೀವು ಕೆಲಸ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಓಕೆನಾ. ಸೊ ಪೋಸ್ಟ್ ಕ್ವಾಲಿಫಿಕೇಶನ್ ಆಗಿ MBA ಮಾಡ್ಕೊಂಡು ಅಥವಾ ಗ್ರಾಜುಯೇಟ್ ಎರಡು ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಜಾಬ್ ಪ್ರೊಫೈಲ್ ಮತ್ತೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಬಂದು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಡೆಪ್ಯೂಟಿ ಮ್ಯಾನೇಜರ್ದು ಕೂಡ ನೋಡೋದಾದ್ರೆ ಇದರಲ್ಲಿ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಎರಡು ಕೂಡ ಇದಾವೆ ಸ್ನೇಹಿತರೆ. ಸೊ ಎರಡೂ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಕೂಡ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಈ ಒಂದು ನೋಟಿಫಿಕೇಶನ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗೆ ಕರೆದಿರುವಂತದ್ದು 25ರಿಂದ 32ವರೆಗೂ ಕರೆದಿದ್ದಾರೆ. ಓಕೆನಾ. ಸೊ ಅದಂತರ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ರಿಸರ್ವೇಶನ್ ಇದೆ ನೋಡಿ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ವಿತ್ ಅಡಿಷನಲ್ ಎಜುಕೇಶನ್ ಇನ್ MBA, ಎಕ್ಸಿಕ್ಯೂಟಿವ್ MBA ಕರೆದಿದ್ದಾರೆ. ಸೊ MCA ಮಾಡ್ಕೊಂಡು ನೀವು MBA ಏನಾದ್ರು ಮಾಡ್ಕೊಂಡಿದ್ರೆ ಅಥವಾ BE ಮಾಡ್ಕೊಂಡು MBA ಮಾಡ್ಕೊಂಡಿದ್ರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಮ್ಯಾನೇಜರ್ ಪೋಸ್ಟ್ ಗೆ. ಓಕೆನಾ. ಮ್ಯಾಂಡೇಟರಿ 5 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಡಿಜಿಟಲ್ ಪೇಮೆಂಟ್ಸ್ ಗೆ ಆಟೋಮೆಟಿಕ್ ಫೇರ್ ಕ್ಯಾಲ್ಕುಲೇಷನ್, ಫಾಸ್ಟ್ಯಾಗ್, ಡಿಜಿಟಲ್ ಸೊಲ್ಯೂಷನ್ಸ್, ಫಿನ್ಟೆಕ್ ಈ ರೀತಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಅದಂತರ ಡೆಪ್ಯೂಟಿ ಮ್ಯಾನೇಜರ್ ಕೂಡ ಕೊಟ್ಟಿದ್ದಾರೆ ನೋಡಿ. BE BTech ಆಗಿರೋಂಥವ್ರಿಗೆ ಮತ್ತೆ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ MBA ಆಗಿರುವಂತಹ ಅಭ್ಯರ್ಥಿಗಳಿಗೆ. ಅವರು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಜಾಬ್ ಡೀಟೇಲ್ಸ್, ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಅಪ್ಲಿಕೇಶನ್ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಲಾಗಿನ್ ಆಗಿದ್ರೆ ಇಲ್ಲಿ ಕೊಡಬೇಕಾಗಿರುತ್ತೆ, ಇಲ್ಲಾಂದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್. ಈ ರೀತಿ ಫುಲ್ ಡೀಟೇಲ್ಡ್ ನೋಡಿ. ಸೊ ಫುಲ್ ಡೀಟೇಲ್ಡ್ ಏನೇನು ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸಾಫ್ಟ್ ಕಾಪಿ ಇರಬೇಕು ಅಂತ ಹೇಳ್ಬಿಟ್ಟು, ಬ್ರೀಫ್ ರೆಸ್ಯೂಮ್ ಇರ್ಬೇಕು ನಿಮ್ದು, ID ಪ್ರೂಫ್, ಮತ್ತೆ ಬರ್ತ್ ಸರ್ಟಿಫಿಕೇಟ್ ಪ್ರೂಫ್, ಮತ್ತೆ PWD ಕೆಲ ಸರ್ಟಿಫಿಕೇಶನ್ಸ್, ಎಜುಕೇಶನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಫಾರ್ಮ್ 16, ಆಫರ್ ಲೆಟರ್, ಲೇಟೆಸ್ಟ್ ಸ್ಯಾಲರಿ ಸ್ಲಿಪ್ ಇದಾದ್ರು ಇದ್ರು ಓಕೆ. ಅದಾದ ನಂತರ ಮ್ಯಾಂಡೇಟರಿ ಸರ್ಟಿಫಿಕೇಟ್ಸ್ PDF ಅಲ್ಲಿ ಇಟ್ಕೋಬೇಕಾಗಿರುತ್ತೆ. ಮತ್ತೆ ಫೋಟೋಗ್ರಾಫ್, ಸಿಗ್ನೇಚರ್, ಡ್ಯೂಲಿ ಅಟೆಸ್ಡ್ ಬಯೋಡೇಟಾ ಫ್ರಮ್ ದ ಬ್ಯಾಂಕ್ಸ್ ಕೆರಿಯರ್ ಸೈಟ್ ಅಲ್ಲಿ ತಗೋಬೇಕಾಗಿರುತ್ತೆ. ಅದ ನಂತರ ಡಿಕ್ಲರೇಷನ್ ಬೇಕಾಗಿರುತ್ತೆ, ಕ್ವಾಲಿಫಿಕೇಶನ್ ಮತ್ತೆ ಡಿಸಿಪ್ಲಿನರಿ ವಿಜಿಲೆನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೊಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ಇಲ್ಲಿ ಕೂಡ ಇದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರಲ್ಲಿ ಕೂಡ ಸೇಮ್ ಕೇಳುತ್ತೆ. ಸೊ ನೋಡ್ಕೊಳ್ಳಿ, ಇದೇ ಸೇಮ್ ಮತ್ತೆ ಕೇಳಿರೋದು. ಓಕೆನಾ. ಸೊ ವೆಲ್ಕಮ್ ಬಿಫೋರ್ ಅಪ್ಲೈಯಿಂಗ್ ಯು ಆರ್ ರಿಕ್ವೆಸ್ಟೆಡ್ ಟು ಥ್ರೂ ಡಿಜಿಟಲ್ ಫುಲ್ ಡೀಟೇಲ್ಡ್ ಇದನ್ನಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಅದಂತರ ನೀವು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.